Yeah, the next is loop. There are three main loop here. One is for loop, while loop, and the do while. Looping is nothing but the repetition. So as I said, loop, the continuous one after the other, ಪದೇ ಪದೇ ಅದನ್ನೇ ಯೂಸ್ ಮಾಡೋ ಬದಲು ನಾವು ಲೂಪ್ ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡಿದಾಗ, ರಿಪಿಟೇಷನ್ ಸ್ಟೇಟ್ಮೆಂಟ್ಸ್ನ ಕೊಡೋ ಬದಲು ಲೂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಯೂಸ್ ಮಾಡೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ, number of statements or the line of code kuda reduce ಆಗುತ್ತೆ. So this is one of the use regarding the looping. Yeah, hi ಎಷ್ಟು ಸರಿ ಇದೆ ಇಲ್ಲಿ. ಸೊ ಯು ವಿಲ್ ವಾಂಟ್ ಟು ಡಿಸ್ಪ್ಲೇ ಹಾಯ್ ಮೋರ್ ದ್ಯಾನ್ ಒನ್ಸ್ ಈ ಥರ ಸ್ಟೇಟ್ಮೆಂಟ್ ಏನಾದ್ರು ಎಕ್ಸಿಕ್ಯೂಟ್ ಆಗಬೇಕು ಅಂತಂದಾಗ ನಾವು 8 to 10 ಟೈಮ್ಸ್ ಹಾಯ್ ಅನ್ನೋ ಸ್ಟೇಟ್ಮೆಂಟ್ ಬರೆಯೋ ಬದಲು ಯು ಕ್ಯಾನ್ ಯೂಸ್ ಲೂಪ್ to write a program. So because ಈ ಥರ ಪ್ರೋಗ್ರಾಮ್ ಬರೆದ್ರೆ ಇಟ್ ಈಸ್ ನಾಟ್ ಅ ಗುಡ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಬಿಕಾಸ್ ದ ಸೇಮ್ ಸೆಂಟೆನ್ಸ್ ಮೋರ್ ದ್ಯಾನ್ ಒನ್ ಸರಿ ಪ್ರಿಂಟ್ ಆಗಬೇಕು ಅಂತಂದಾಗ ಯು ಕ್ಯಾನ್ ಯೂಸ್ ಲೂಪ್. ಎಸ್, ನೋ ನೀಡ್ ಟು ರೈಟ್ 8 times. So that is why the loop is a piece of code which allows you to repeat some code more than once without having to write it out more than once. ಸೊ ನಮ್ಮ ಅಜೆಂಡಾ ಹಾಯ್ ಅನ್ನೋದು 8 times ಪ್ರಿಂಟ್ ಆಗಬೇಕು ಅಂತ. ಸೊ ನೋ ನೀಡ್ ಟು ರೈಟ್ 8 times ಆರ್ ದ 8 ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ಒಂದನ್ನೇ ನಾವು 8 ಸರಿ ಬೇಕಾದರೂ ಒಂದೇ ಸ್ಟೇಟ್ಮೆಂಟಲ್ಲಿ 8 to 10 800 times ಬೇಕಾದರೂ ನಾವು ಪ್ರಿಂಟ್ ಮಾಡ್ಬೋದು. ಸೊ ದಟ್ ಈಸ್ ಅ ಒನ್ ಯೂಸ್ ಆಫ್ ಲೂಪ್ ಸ್ಟೇಟ್ಮೆಂಟ್. So again, I have already said there are three major loops, that is while loop, do while loop, and the for loop. So again, in this exam there are loop explain ಮಾಡಿ ಅಂತ ಕೊಟ್ಟಾಗ you have to write the syntax, definition, then flow chart, as well as the one example, one simple example. ತುಂಬ ದೊಡ್ಡ ಪ್ರೋಗ್ರಾಮೇ ಬರೀಬೇಕು ಅಂತ ಇಲ್ಲ. ಯು ಕ್ಯಾನ್ ಆಲ್ಸೋ ರೈಟ್ ಒನ್ ಸಿಂಪಲ್ ಪ್ರೋಗ್ರಾಮ್ ರಿಗಾರ್ಡಿಂಗ್ ಫಾರ್ ಲೂಪ್, ವೈಲ್ ಲೂಪ್ ಆ್ಯಂಡ್ ದ ಡೂ ವೈಲ್. ನಿಮ್ಮ ಎಕ್ಸಾಮ್ ಅಥವಾ ಲ್ಯಾಬ್ ಪ್ರೋಗ್ರಾಮ್ಸ್ ಇದೆಯಲ್ಲ, ಸೊ ಯು ಕ್ಯಾನ್ ಯೂಸ್ ದ್ಯಾಟ್ ಆಲ್ಸೋ. Yes, this is a flow chart as well as the definition regarding the while loop. So this is a syntax of while, and while expression, single statement or a block of statement, one statement kuda execute ಮಾಡ್ಬೋದು or a block of statement kuda execute ಮಾಡ್ಬೋದು. Then this is a syntax of while, and this is a flow chart. So condition, if the condition is true, then statement will be executed. ಸೊ ಕಂಡೀಷನ್ ನಮಗೆ ಎಲ್ಲಿ ತನಕ, ಸೊ ಫಾಲ್ಸ್ ಆಗೋ ತನಕ ನಾವು ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾನೆ ಇರಬೇಕು. ಸೊ ದಿಸ್ ಈಸ್ ಎಗೇನ್ ಇಲ್ಲಿ ಒಂದು ಸರ್ಕಲ್ ಥರ ಅಲ್ವಾ. ಸೊ ದಿಸ್ ಕ್ರಿಯೇಟ್ಸ್ ಅ ಲೂಪ್. ಸೊ ಈ ಕಂಡೀಷನ್ ನಮಗೆ ಫಾಲ್ಸ್ ಆಗೋ ತನಕ ನಾವೇನು ಮಾಡಬೇಕು, ಲೂಪ್ ಮಾಡ್ತಾನೆ ಇರಬೇಕು ಅಥವಾ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾನೆ ಇರಬೇಕು ಅಂಟಿಲ್ ದಿಸ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಸೊ ದಿಸ್ ಈಸ್ ಮೆಥಡ್ ಆಫ್ ಎಕ್ಸಿಕ್ಯೂಟಿಂಗ್ ದ loop. Yeah, this is one simple example regarding while. The main function int I is equal to 0. ಸೊ ವೈಲ್ ಲೂಪಲ್ಲಿ ಏನು ಮಾಡಿದ್ದೀವಿ, ಒಂದು ಕಂಡೀಷನ್ನ ಬರೆದಿದ್ದೀವಿ, ಐ ಲೆಸ್ ದ್ಯಾನ್ 10. ಸೊ ಎಷ್ಟು ಸರಿ ಐ ಎಕ್ಸಿಕ್ಯೂಟ್ ಆಗಬೇಕು, ಲೆಸ್ ದ್ಯಾನ್ 10 ಅಂದರೆ 0 ಅಂತ ತೊಗೊಂಡಿರೋದ್ರಿಂದ 0 to 9. ಸೊ ಏನಂತ ಪ್ರಿಂಟ್ ಆಗಬೇಕು, ಹೆಲೋ ಅಂತ ಪ್ರಿಂಟ್ ಆಗಬೇಕು. ಯಾವುದು ಪ್ರಿಂಟ್, ಯಾವ ವ್ಯಾಲ್ಯೂ ಪ್ರಿಂಟ್ ಆಗಬೇಕು, ಐಯಲ್ಲಿ ಏನು ಕೊಟ್ಟಿರ್ತೀವಿ ಅದು, ಐ ಮೀನ್ ದಿಸ್ ಐ ಆ್ಯಂಡ್ ಐ ಪ್ಲಸ್ ಪ್ಲಸ್ ಅಂಟಿಲ್ ಐ ಎಲ್ಲಿ ತನಕ ಇನ್ಕ್ರಿಮೆಂಟ್ ಆಗುತ್ತೆ, ಐ ಬಿಕಮ್ಸ್ ಲೆಸ್ ದ್ಯಾನ್ 10 ತನಕ. ಸೊ ದಟ್ ಈಸ್ ಹೆಲೋ. ಸೊ ಐ ಇಲ್ಲಿ ಐ ಕೊಟ್ಟಿರೋದ್ರಿಂದ 0 1 2 3 4 ಅಂತ ಬರುತ್ತೆ. ಆರ್ ಜಸ್ಟ್ ನಿಮಗೆ ಪ್ರಿಂಟ್ ಎಫ್ ಹೆಲೋ ಅಂತ ಕೊಡ್ಬೋದು, ಐ ನಮಗೆ ನೀಡ್ ಇಲ್ಲ ಅಂತಂದರೆ. ಸೊ ಐ ಶುಡ್ ಬಿ ಇನ್ಕ್ರಿಮೆಂಟೆಡ್ ಅಂತ ಆಲ್ರೆಡಿ ಕೊಟ್ಟಿರೋದ್ರಿಂದ 0 1 2 3 4 ಅಪ್ ಟು 9 ತನಕ ಬಂದಿದೆ. ಸೊ ಯು ಕ್ಯಾನ್ ಸ್ಕಿಪ್ ದಿಸ್ 1 2 3, ಇಲ್ಲಿ ನಂಬರ್ನ ಸ್ಕಿಪ್ ಮಾಡ್ಬೋದು. ಇಷ್ಟು ಸರಿ ನಾವು ಹಲೋ ಅಂತ, ಜಸ್ಟ್ ಹಲೋ ಅಂತ ಕೂಡ ಪ್ರಿಂಟ್ ಮಾಡ್ಬೋದು. ಸೊ ಈ ಕಂಡೀಷನ್ ಪ್ರಕಾರ ನಾವು, ಸೊ ಅದರ್ವೈಸ್ ಇಫ್ ಯು ಆರ್ ನಾಟ್ ಯೂಸಿಂಗ್ ದಿಸ್ ವೈಲ್, ಸೊ ಯು ಕ್ಯಾನ್ ರೈಟ್ 10 times ಸ್ಟೇಟ್ಮೆಂಟ್. ಸೊ ಹಲೋ 0, ಹಲೋ 1, ಹಲೋ 2, ಹಲೋ 3 ಅಪ್ ಟು ಹಲೋ 9 ತನಕ ನಾವು ಸ್ಟೇಟ್ಮೆಂಟ್ ಬರ್ಕೋತಾ ಹೋಗಬೇಕು ಇಫ್ ಯು ಆರ್ ನಾಟ್ ಯೂಸಿಂಗ್ ದ ವೈಲ್ ಆರ್ ಅ ಲೂಪ್. ಸೊ ದಿಸ್ ಈಸ್ ಒನ್ ಯೂಸೇಜ್ ಆಫ್ ಯೂಸಿಂಗ್ ಅ ಲೂಪ್. ಒಂದೇ ಸ್ಟೇಟ್ಮೆಂಟಲ್ಲಿ ನಾವೇನು ಮಾಡ್ಬೋದು, ಮೋರ್ ದ್ಯಾನ್ ಒನ್
ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಆರ್ ಪ್ರಿಂಟ್ ಮಾಡ್ಬೋದು. ಸೊ ದಿಸ್ ಇಸ್ ಅ ನೆಕ್ಸ್ಟ್ that is do while, and this is a syntax of do while. One changes ಏನು ಅಂತಂದರೆ, ಸೊ the same thing single statement or the ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ನ ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ವೈಲ್ ಎಕ್ಸ್ಪ್ರೆಷನ್ ಇಲ್ಲಿ ಒಂದು ಸೆಮಿಕಾಲನ್ ಬರುತ್ತೆ, ಸೊ ಅದನ್ನು ಮರಿಬಾರ್ದು. ಸೊ ವೈಲ್ ಎಕ್ಸ್ಪ್ರೆಷನ್ನ ಸೆಮಿಕಾಲನ್. ದ ಸೇಮ್ ಥಿಂಗ್ ಫ್ಲೋ ಚಾರ್ಟ್, ದ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ದೆನ್ ಇಫ್ ಇಟ್ ಈಸ್ ಕಂಡೀಷನ್ ಟ್ರೂ ಆಗಿತ್ತು ಅಂತಂದರೆ ಅಗೇನ್ ಇಟ್ ವಿಲ್ ಬಿ ಅಂಡರ್ ಗೋಯಿಂಗ್ ದ ಲೂಪ್ ಅಂಟಿಲ್ ಎಲ್ಲಿ ತನಕ ಕಂಡೀಷನ್ ಫಾಲ್ಸ್ ಆಗೋ ತನಕ ನಾವೇನು ಮಾಡ್ತೀವಿ, ಈ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾನೆ ಇರ್ತೀವಿ. The statement get executed once, then the condition is evaluated if the condition is true until the condition becomes false. ಸೊ ಎಲ್ಲಿ ತನಕ ನಾವು ಲೂಪ್ ಮಾಡ್ತಾ ಇರಬೇಕು ಅಂತಂದರೆ ಈ ಕಂಡೀಷನ್ ಫಾಲ್ಸ್ ಆಗೋ ತನಕ ನಾವು ಲೂಪ್ ಮಾಡ್ತಾನೆ ಇರ್ತೀವಿ. ಸೊ ದಿಸ್ ಈಸ್ ದ ಸೇಮ್ ಎಕ್ಸಾಂಪಲ್. ಇಲ್ಲಿ ನಾವೇನು ಮಾಡಿದ್ದೀವಿ, ಡೂ ವೈಲ್ ಯೂಸ್ ಮಾಡಿ ಬರೆದಿದ್ದೀವಿ. i is equal to ಇನಿಷಿಯಲೈಸ್ ಮಾಡಿದ್ದೀವಿ, i is equal to 0 ಅಂತ. ಸೊ ಡೂ ದ ಪ್ರಿಂಟ್, ದ ಸೇಮ್ ಥಿಂಗ್ ಅಲ್ಲಿ ಏನು ಯೂಸ್ ಮಾಡಿದರೆ ಇಲ್ಲೂ ಅದೇ. ದ ವೇ ಆಫ್ ರೈಟಿಂಗ್ ಸಮಥಿಂಗ್ ಈಸ್ ಡಿಫ್ರೆಂಟ್. ದ ಪ್ರಿಂಟ್ ಎಫ್ ಹೆಲೋ, ದಟ್ ಈಸ್ i++. ಆಫ್ಟರ್ ದಟ್ ಕಂಡೀಷನ್ನ ನಾವೇನು ಮಾಡಿದ್ದೀವಿ, ಲಾಸ್ಟಿಗೆ ಬರೆದಿದ್ದೀವಿ, ದಟ್ ಈಸ್ ವೈಲ್ i less than 10. ಸೊ ದಿಸ್ ಈಸ್ ಒನ್ ಚೇಂಜಸ್ ರಿಗಾರ್ಡಿಂಗ್ ಡೂ ವೈಲ್. Yes, and the last is a flow chart of a for and the syntax of the for statement. This is the syntax of for initialization expression, loop condition, increment expression, and the statement. ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ರಲ್ಲ, ಫಾರ್ i is equal to 0, i less than or equal to 10, i++. ಸೊ ಸೇಮ್ ಥಿಂಗ್, i is equal to 0 ಅಥವಾ ಏನು ಇನಿಷಿಯಲೈಸ್ ಮಾಡ್ತೀವಲ್ಲ, 0ನ 1ನ ಅಥವಾ i is equal to ಎಷ್ಟು ವ್ಯಾಲ್ಯೂ, ದಟ್ ಈಸ್ ಅ ಇನಿಷಿಯಲೈಸೇಷನ್ ಎಕ್ಸ್ಪ್ರೆಷನ್. ಒಂದು ಕಂಡೀಷನ್ ಬರಿತೀವಲ್ಲ, i ವ್ಯಾಲ್ಯೂ ಎಲ್ಲಿ ತನಕ ನಾವು ಲೂಪ್ ಮಾಡಬೇಕು, ಸೊ ದಟ್ ಈಸ್ ಅ ಕಂಡೀಷನ್, ದಟ್ ಈಸ್ ಲೂಪ್ ಕಂಡೀಷನ್. ಇನ್ಕ್ರಿಮೆಂಟ್, ಎಷ್ಟು ಸರಿ ನಾವು ಅದನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ i less than or equal to 10 ಅಂತಂದರೆ ಆ ವ್ಯಾಲ್ಯೂ ತನಕ ನಾವು ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಬೇಕು. ಆ ಪರ್ಟಿಕ್ಯುಲರ್ ಕಂಡೀಷನ್ ಫಾಲ್ಸ್ ಆಗೋ ತನಕ ನಾವು ಇನ್ಕ್ರಿಮೆಂಟ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ಸಿಂಟ್ಯಾಕ್ಸ್ ಆಫ್ ಫಾರ್. ಸೊ ಇನಿಷಿಯಲೈಸ್ ಮಾಡಬೇಕು ನಾವು ಇನಿಷಿಯಲಿ, then it will enter into the condition. If the condition is true, then the statement will be executed and it will be incremented. ಇಲ್ಲಿ ಒಂದು ಆ್ಯಡ್ ಆಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಅಂಟಿಲ್ ದಿಸ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್, ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಸೊ ಈ ಕಂಡೀಷನ್ ಟ್ರೂ ಇದ್ದರೆ ಇದು ಕಂಡೀಷನ್ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ ಅಂಟಿಲ್ ಇಟ್ ಬಿಕಮ್ಸ್ ಫಾಲ್ಸ್. Yes, this is a way of writing for that is I is equal to 0, I less than 10, i++. So this is a initialization part and this is a condition and this is a increment. Yes, initialize ಏನು ಮಾಡಿದರೆ I is equal to int I ಅಂತ ತಗೊಂಡಿದ್ದೀವಿ. The same example it will be executed. So when compared to the while and the do while, for loop is easy. ದಟ್ ಈಸ್ ಯು ಕ್ಯಾನ್ ಇನಿಷಿಯಲೈಸ್ i is equal to 0. ಅಲ್ಲಿ ಇನಿಷಿಯಲೈಸ್ ಮಾಡಬೇಕಿತ್ತು ವೈಲ್ ಒಳಗಡೆ. ಇಲ್ಲಿ ಒಂದೇ ಇದರೊಳಗಡೆ ನಾವು ಮೂರು ಕಂಡೀಷನ್ನ ಇದನ್ನು ಬರೆದ್ಬಿಡ್ತೀವಿ. ಸೊ ಇನಿಷಿಯಲೈಸ್ ಮಾಡ್ತೀವಿ, ಇನ್ಕ್ರಿಮೆಂಟ್ ಮಾಡ್ತೀವಿ, ದೆನ್ ಕಂಡೀಷನ್ ಕೂಡ ಬರಿತೀವಿ, ದೆನ್ ಪ್ರಿಂಟ್ ಹೆಲೋ ಆ್ಯಂಡ್ i 0 to n ತನಕ ಯು ಕ್ಯಾನ್ ಪ್ರಿಂಟ್. ಆ್ಯಂಡ್ ಹಿಯರ್ ಆಲ್ಸೋ ಒನ್ ಮೋರ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಬ್ರೇಕ್ ಆ್ಯಂಡ್ ಕಂಟಿನ್ಯೂ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಬ್ರೇಕ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಯೂಸ್ ಟು ಟರ್ಮಿನೇಟಿಂಗ್ ದ ಲೂಪ್ ಇಮಿಡಿಯೇಟ್ಲಿ ಆಫ್ಟರ್ ಇಟ್ ಈಸ್ ಎನ್ಕೌಂಟರ್ಡ್. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಇನ್ಸೈಡ್ ಸ್ವಿಚ್, ಫಾರ್ ಲೂಪ್, ವೈಲ್ ಲೂಪ್ ಆ್ಯಂಡ್ ಡು ವೈಲ್ ಲೂಪ್. ಸೊ ನಾವು ಬ್ರೇಕ್ ಅನ್ನೋದನ್ನು ಇಮಿಡಿಯೇಟಾಗಿ ಟರ್ಮಿನೇಟ್ ಆಗೋದಕ್ಕೆ ಯೂಸ್ ಮಾಡ್ತೀವಿ. ಈಗ ನಾನು ಸ್ವಿಚ್ಚಲ್ಲಿ ಹೇಳ್ದ ಹಾಗೆ ಬ್ರೇಕ್ ಯೂಸ್ ಮಾಡಿಲ್ಲ ಅಂತಂದರೆ ಇಫ್ ದ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗಿದ್ದರೂ ಕೂಡ ಸ್ಟೇಟ್ಮೆಂಟ್ 2ಗೆ ಜಂಪ್ ಆಗುತ್ತೆ ಇಫ್ ಯು ಆರ್ ನಾಟ್ ಯೂಸಿಂಗ್ ದ ಬ್ರೇಕ್. ಸೊ ಇಮಿಡಿಯೇಟಾಗಿ ಟರ್ಮಿನೇಟ್ ಆಗಲ್ಲ ಇಫ್ ಯು ಆರ್ ನಾಟ್ ಯೂಸಿಂಗ್ ದ ಬ್ರೇಕ್. ಸೊ ಇಲ್ಲೂ ಸ್ವಿಚ್ಚಲ್ಲಿ ಹೇಗೆ ಯೂಸ್ ಮಾಡ್ತೀವೋ ಬ್ರೇಕ್ನ, ಫಾರ್ ಲೂಪ್, ವೈಲ್ ಲೂಪ್ ಆ್ಯಂಡ್ ಡು ವೈಲಲ್ಲೂ ಕೂಡ ಯೂಸ್ ಮಾಡ್ಬೋದು ಬ್ರೇಕ್ನ ಅಂತ ಹೇಳಿದ್ದಾರೆ. ಸೊ ಹೇಗೆ ಒಂದು ಎಕ್ಸಾಂಪಲ್ಲು. ಸೊ ಮೇನ್ ಫಂಕ್ಷನ್, ದೆನ್ ಇಂಟ್ ಐ ಇನಿಷಿಯಲೈಸ್ ಡಿಕ್ಲೇರ್ ಮಾಡಿದ್ದಾರೆ. ದೆನ್ ಫಾರ್ i is equal to 0, i less than 10, i++. ಸೊ ಸೇಮ್ ಥಿಂಗ್. ಸೊ ನಮಗೆ ಹೆಲೋ 4 ಅಷ್ಟೇ ಸಾಕು, ಅಪ್ ಟು 9 ತನಕ ನಮಗೆ ಬೇಡ ಅಂತಂದರೆ, ಈ ಮಧ್ಯದಲ್ಲೇ ನಮಗೆ ಟರ್ಮಿನೇಟ್ ಆಗಬೇಕು ಅಂದರೆ ಯು ಕ್ಯಾನ್ ಯೂಸ್ ಬ್ರೇಕ್. ಅದರ್ವೈಸ್ ಇಲ್ಲಿ ನಾವು ಇನಿಷಿಯಲೈಸ್ ಮಾಡಿರೋದು ಕಂಡೀಷನ್ ಏನಿದೆ ಲೆಸ್ ದ್ಯಾನ್ 10 ತನಕ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ವಿ ಡೋಂಟ್ ವಾಂಟ್ ಅಪ್ ಟು 10.
ದ ವ್ಯಾಲ್ಯೂ ಅಪ್ ಟು 10 ತನಕ ನಮಗೆ ಬೇಡ, ಮಧ್ಯದಲ್ಲೇ ಅದು ಟರ್ಮಿನೇಟ್ ಆಗಬೇಕು ಅಂತಂದರೆ, ಇಮಿಡಿಯೇಟ್ ಟರ್ಮಿನೇಟ್ ಆಗಬೇಕು ಅಂತಂದರೆ ಬ್ರೇಕ್ನ ಯೂಸ್ ಮಾಡ್ಬೋದು. ಸೊ ಇಫ್ ಯು ಆರ್ ನಾಟ್ ಯೂಸಿಂಗ್ ದ ಬ್ರೇಕ್, ಇಟ್ ವಿಲ್ ಅಗೈನ್ ಕಂಟಿನ್ಯೂಸ್ ಹೆಲೋ 9 ತನಕ ಪ್ರಿಂಟ್ ಆಗೇ ಆಗುತ್ತೆ. ಬಿಕಾಸ್ ದ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಐ ವ್ಯಾಲ್ಯೂ ಲೆಸ್ ತನಕ ಅದು ಆಗಲೇಬೇಕು. ಬಿಕಾಸ್ ಅದು ಫಾಲ್ಸ್ ಆಗೋ ತನಕ ಲೂಪಲ್ಲಿ ಕಂಟಿನ್ಯೂಸ್ ಆಗೇ ಆಗುತ್ತೆ. ಸೊ ಅದು ನಮಗೆ ಬೇಡ, ಓನ್ಲಿ 5 ವ್ಯಾಲ್ಯೂಸ್ ಅಷ್ಟೇ ಸಾಕು ಅಂತಂದರೆ ಯು ಕ್ಯಾನ್ ಯೂಸ್ ಬ್ರೇಕ್. ದಿಸ್ ಈಸ್ ಒನ್ ಆಫ್ ದ ಯೂಸೇಜ್ ಆಫ್ ಬ್ರೇಕ್. Then continue means it is sometimes desirable to skip some statement inside the loop. ಸೊ ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ಸ್ಟೇಟ್ಮೆಂಟ್ನ ಸ್ಕಿಪ್ ಮಾಡೋದು ಕಷ್ಟ ಆಗುತ್ತೆ. ಇನ್ ಸಚ್ ಕೇಸಸ್ ಕಂಟಿನ್ಯೂ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ದ ಯೂಸ್ ಆಫ್ ಕಂಟಿನ್ಯೂ. ಸೊ ಬ್ರೇಕ್ ಮೀನ್ಸ್ ಟರ್ಮಿನೇಟ್ ಇಮಿಡಿಯೇಟ್ಲಿ, ಕಂಟಿನ್ಯೂ ಮೀನ್ಸ್ ಯು ಕೆನಾಟ್ ಸ್ಕಿಪ್ ಅಂತಂದಾಗ ಯು ಕ್ಯಾನ್ ಯೂಸ್ ಕಂಟಿನ್ಯೂ. ಎಸ್, ದ ಸೇಮ್ ಎಕ್ಸಾಂಪಲ್ ಇಲ್ಲಿ ಒಂದು ಏನು ಆ್ಯಡ್ ಮಾಡಿದ್ದೀವಿ, ವೆಲ್ಕಮ್ ಅನ್ನೋದನ್ನು ಆ್ಯಡ್ ಮಾಡಿದ್ದೀವಿ. ಸಮಥಿಂಗ್ ಇಲ್ಲಿ ನಮಗೆ ಒಂದು ಸ್ಟೇಟ್ಮೆಂಟಲ್ಲಿ ಸ್ಕಿಪ್ ಮಾಡಬೇಕು ಆ್ಯಂಡ್ ಅಗೈನ್ ನಾವು ಕಂಟಿನ್ಯೂ ಮಾಡಬೇಕು ಅಂತಂದಾಗ, ಇಲ್ಲಿ 4 ಅನ್ನೋ ವ್ಯಾಲ್ಯೂಯಲ್ಲಿ ನಮಗೆ ವೆಲ್ಕಮ್ ಅನ್ನೋದು ಪ್ರಿಂಟ್ ಆಗೋ ಅವಶ್ಯಕತೆ ಇಲ್ಲ ಅಥವಾ ಬೇಡ. ದೆನ್ ಇಟ್ ವಿಲ್ ಬಿ ಕಂಟಿನ್ಯೂ ಆ್ಯಸ್ ಪ್ರೀವಿಯಸ್ ಅಂತಂದರೆ ಯು ಕ್ಯಾನ್ ಯೂಸ್ ಕಂಟಿನ್ಯೂ. ಓಕೆ, ಸೊ ಸೇಮ್ ಥಿಂಗ್ ಇಂಟ್ ಐ, ಫಾರ್ ಐ ಈಸ್ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ 10, ಐ ಪ್ಲಸ್ ಪ್ಲಸ್. ದ ಸೇಮ್ ಥಿಂಗ್ ಪ್ರಿಂಟ್ ಹೆಲೋ ಅನ್ನೋದು ಪ್ರಿಂಟ್ ಆಗಬೇಕು, ಹೆಲೋ 0 1 2 3. ದೆನ್ ಒಂದು ಆ್ಯಡಪ್ ಏನು ಅಂತಂದರೆ ವೆಲ್ಕಮ್ ಅಂತ ಒಂದು ಆ್ಯಡ್ ಆಗಬೇಕು. ಇಫ್ ಐ ಈಸ್ ಈಕ್ವಲ್ ಟು 4, ಈ ವ್ಯಾಲ್ಯೂ ಅಲ್ಲಿ ನಮಗೆ ಬೇಡ ವೆಲ್ಕಮ್ ಅನ್ನೋದು, ಆರ್ ಇಟ್ ಕಂಟಿನ್ಯೂಸ್, ಉಳಿದಿದ್ದೆಲ್ಲ ನಮಗೆ ಕಂಟಿನ್ಯೂ ಆಗಬೇಕು ಅಂತಂದರೆ ಸೊ ಏನಾಗುತ್ತೆ, ಕಂಟಿನ್ಯೂ ಅನ್ನೋದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ second unit, that is decision making, branching and looping, and this is of 38 marks. And one more ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಪರ್ಟಿಕ್ಯುಲರ್ ಏನು ನಾನೀಗ ವಿಡಿಯೋ ಕಳಿಸ್ತಿರ್ತೀನಿ. ಸೊ ಟೇಕ್ ಆ್ಯನ್ ಎಕ್ಸಾಂಪಲ್ ಆಫ್ ದಿಸ್. ಇಟ್ ಈಸ್ ಅ ಸಿಂಪಲ್ ಎಕ್ಸಾಂಪಲ್, ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇಕ್ ಯೂಸ್ ಆಫ್ ಇಟ್. ಆ್ಯಂಡ್ ಈ ಪರ್ಟಿಕ್ಯುಲರ್ ಚಾಪ್ಟರಿನ ಕ್ವೆಶನ್ ಪೇಪರಲ್ಲಿ ಏನೇನು ಕ್ವೆಶನ್ಸ್ ಬರುತ್ತೆ ಆ್ಯಂಡ್ ಇಂಟರ್ನಲ್ಸಲ್ಲಿ ಏನೇನು ಕ್ವೆಶನ್ಸ್ ಕೇಳಿದ್ದೀನಿ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಕವರ್ ಆಗುವಂಥ ಕ್ವೆಶನ್ಸನ್ನು ಅಥವಾ ಮ್ಯಾಕ್ಸಿಮಮ್ ಕವರ್ ಆಗುವಂಥ ಮಾರ್ಕ್ಸ್ನ ನಾವು ಮೋರ್ ಕಾನ್ಸಂಟ್ರೇಟ್ ಮಾಡಿ ಓದಿ. ದಟ್ ಈಸ್ ಒನ್ ಹಿಂಟ್ ದಟ್ ಐ ಕ್ಯಾನ್ ಗಿವ್. ಸೊ ದಿಸ್ ಇಸ್ 38 ಮಾರ್ಕ್ಸ್ ಇರೋದ್ರಿಂದ ನಾನು ಮೋರ್ ಸ್ಟ್ರೆಸ್ಡಾಗಿ ಈ ಪರ್ಟಿಕ್ಯುಲರ್ ಚಾಪ್ಟರ್ನ ಚೂಸ್ ಮಾಡಿದ್ದೀನಿ. ಸೊ ಇನ್ನೂ 2 ಚಾಪ್ಟರ್ಸ್ನ ಮಾಡಿಬಿಟ್ಟು ಮ್ಯಾಕ್ಸಿಮಮ್ 80 ಮಾರ್ಕ್ಸಿಗೆ ಕವರ್ ಆಗುವಷ್ಟು ನಿಮಗೆ ವಿಡಿಯೋ ಕಳಿಸ್ತೀನಿ. ಸೊ 3 ಇಂಟರ್ನಲ್ಸ್ ಕ್ವೆಶನ್ ಪೇಪರ್ ಏನಿದೆ ಅದನ್ನು ಮ್ಯಾಕ್ಸಿಮಮ್ ಓದಿ. ಸೊ ಇಟ್ ವಿಲ್ ಬಿ ಹೆಲ್ಪ್ ಟು ಸ್ಕೋರ್ ಅ ಗುಡ್ ಮಾರ್ಕ್ಸ್ ಎಲ್ಲ ಇದರಲ್ಲೂ. ಓಕೆ, ಥ್ಯಾಂಕ್ ಯು.